ರೇಖೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಟಿಲವಾದ ಪ್ರಶ್ನೆ ಇದು. ರೇಖೆ ಮಾಡುವಾಗ ಹಸ್ತಕ್ರಿಯೆ ಮಾಡದೆ ನಾವು ನೆನೆಸ್ಕೊಂಡು ರೇಖೆಯನ್ನು ಮಾಡ್ಬೋದಾ ಅಂತ ಕೇಳಿದ್ದಾರೆ. ಖಂಡಿತವಾಗಿಯೂ ಇದನ್ನು ಅಷ್ಟು ಸರಳವಾಗಿ ಇದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಒಬ್ಬ ವ್ಯಕ್ತಿಯ ಉದಾಹರಣೆಯಲ್ಲಿ ಖಂಡಿತವಾಗಿಯೂ ನಾನು ನೆನಪಿಸ್ಕೊಳ್ತೇನೆ. ಅವರು ಬಹಳಷ್ಟು ವೀಕ್ ಆಗಿದ್ದರು, ಕೈಯೆಲ್ಲ ಶೇಕ್ ಆಗ್ತಾಯಿತ್ತು, ಹಾಸಿಗೆಯಿಂದ ಅವರಿಗೆ ಕೆಳಗಡೆ ಕಾಲಿಡಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ಸ್ಥಿತಿಯಲ್ಲಿ ಇದ್ದವರು 2ನೇ ಲೆವೆಲ್ ರೇಖೆಯಲ್ಲಿರುವಂತಹ ಸಿಂಬಲನ್ನು ಬಳಸ್ಕೊಂಡು ಅವರು ಅವರ ಒಂದು ಮಾನಸಿಕ ದೈಹಿಕ ಸಮಸ್ಯೆಯನ್ನು ಬಹಳಷ್ಟು ಕಮ್ಮಿ ಮಾಡಿಕೊಂಡ್ರು. ಆದರೆ ನಾವು ರೇಖೆಯಲ್ಲಿ ಹಸ್ತಕ್ರಿಯೆಯನ್ನು ಮಾಡದಿದ್ದರೂ ಸಹ ಕೇವಲ ಒಂದು ಸಿಂಬಲ್ ಮೂಲಕ ಅಷ್ಟೇ ಒಂದು ಕನೆಕ್ಟ್ ಆಗಿ ಮಾಡಬಹುದು. ಆದರೆ ನಮ್ಮ ಏಕಾಗ್ರತೆ ಬಹಳಷ್ಟು ಮುಖ್ಯ ಇರುತ್ತೆ. ಹಾಗೆ ಆ ಸಿಂಬಲ್ಗಳನ್ನು ನಾವು ಕಣ್ಣಲ್ಲಿ ಅಥವಾ ಒಂದು ಮನಸ್ಸಲ್ಲಿ ಚಿತ್ರಿಸಿಕೊಂಡು